ಎಸಿಗಳ ತುಗುಲಕ್ ದರ್ಬಾರಿಗೆ ಬ್ರೇಕ್ ಯಾವಾಗ ಅಥವಾ ಬ್ರೇಕ್ ಬೀಳೋದು ಯಾವಾಗ? ಇನ್ಮೇಲೆ ಕಂದಾಯ ಇಲಾಖೆಯಲ್ಲಿ ನಡೆಯೋದಿಲ್ಲ ಎಸಿಗಳ ಆಟ. ಎಸಿಗಳ ಆಟ ಆಟೋಪ ಕಡಿವಾಣಕ್ಕೆ ರೆಡಿ ಆಯಿತು ಹೊಸ ಸೂತ್ರ. ಎಸಿ ಕೋರ್ಟ್ನಲ್ಲಿ ನಿಯಮ ಬಾಹಿರ ಆದೇಶ ಹೆಚ್ಚಳ ಹಿನ್ನೆಲೆ ಹೀಗಾಗಿ ಎಸಿಗಳ ಸೊಕ್ಕು ಮುರಿಯೋದಕ್ಕೆ ಮುಂದಾದ ಸರ್ಕಾರ. ಎಸಿ ಕೋರ್ಟ್ ಕಲಾಪ ಇನ್ಮೇಲೆ ನೇರ ಪ್ರಸಾರ ಇರುತ್ತೆ. ಭೂ ವ್ಯಾಜ್ಯ ಸಂಬಂಧ ಎಸಿ ಕೋರ್ಟ್ನಲ್ಲಿ ನಡೆಯುವಂತ ಕಲಾಪ ಆನ್ಲೈನ್ನಲ್ಲಿ ಎಲ್ಲಾ ಸಾರ್ವಜನಿಕರು ಕೂಡ ನೋಡಬಹುದಾಗಿದೆ. ಎಸಿ ಕೋರ್ಟ್ನಲ್ಲಿ ಅಧಿಕಾರ ಮೀರಿ ಆದೇಶ ಹೊರಡಿಸುತ್ತಿರುವ ಕೆಲ ಕೇಸ್ಗಳು ಎಸಿ ಕೋರ್ಟ್ ಜನಸ್ನೇಹಿಗೊಳಿಸಲು ಇನ್ಮೇಲೆ ಲೈವ್ ಸ್ಟ್ರೀಮಿಂಗ್ ನಡೆಯುತ್ತೆ. ಈ ಹಿಂದೆ ಬೆಂಗಳೂರು ಉತ್ತರ ದಕ್ಷಿಣ ಎಸಿಗಳಿಂದ ಕಾನೂನು ಬಾಹಿರ ಕೆಲಸಗಳಾಗ್ತಾ ಇತ್ತು. ಕೆಎಸ್ ಅಧಿಕಾರಿ ಶಿವಣ್ಣ, ಅಪೂರ್ವ ಬಿದಿರೆ, ರಜನಿಕಾಂತ, ಪ್ರಮೋದ್ ಪಾಟೀಲ್, ಎಲ್ಸಿ ನಾಗರಾಜ್ ಸೇರಿ ಇನ್ನಿತರಿಂದ ಅಕ್ರಮ ಆದೇಶ. ಹೀಗಾಗಿ ಎಸಿ ಕೋರ್ಟ್ನಲ್ಲಿ ಅಕ್ರಮ ತಡೆಯೋದಕ್ಕೆ ಕಲಾಪ ಆನ್ಲೈನ್ಗೆ ಸೇರಿಸಲಾಗಿದೆ. ಮೊದಲ ಹಂತದಲ್ಲಿ ಬೆಂಗಳೂರು ಎಸಿ ಕೋರ್ಟ್ನಲ್ಲಿ ಆನ್ಲೈನ್ ಶುರುವಾಗಿದೆ. ಮುಂಚೆ ಎಲ್ಲ ಎಸಿಗಳು ಕೊಟ್ಟಿದ್ದೆ ಆದೇಶ, ಆ ಆದೇಶಗಳೆಲ್ಲವೂ ಕೂಡ ಕಾನೂನು ಬಾಹಿರ ಎನ್ನುವಂಥ ಅತಿದೊಡ್ಡ ಗಂಭೀರವಾದಂಥ ಆರೋಪ. ಹಾಗಾಗಿ ಈ ತರಹದ್ದೊಂದು ಗೊಂದಲವನ್ನು ನಿವಾರಿಸೋದಕ್ಕೆ ಸರ್ಕಾರಕ್ಕೂ ಕೂಡ ಇದು ದೊಡ್ಡ ತಲೆನೋವಾದಂತಹ ಒಂದು ಪ್ರಮೇಯ. ಸೊ ಈಗ ಎಸಿಗಳ ತುಗಲಕ್ ದರ್ಬಾರಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಅದರ ಭಾಗವಾಗಿ ಇನ್ಮೇಲೆ ಕಂದಾಯ ಇಲಾಖೆಯಲ್ಲಿ ನಡೆಯೋದಿಲ್ಲ ಎಸಿಗಳ ಆಟ, ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಇನ್ನು ಎಸಿಗಳ ಆಟ ನಡೆಯೋದಿಲ್ಲ ಅಂತ. ಎಸಿಗಳ ಆಟ ಆಟೋಪ ಕಡಿವಾಣಕ್ಕೆ ರೆಡಿ ಆಯಿತು ಹೊಸ ನಿಯಮ, ಹೊಸ ಸೂತ್ರ. ಎಸಿ ಕೋರ್ಟ್ನಲ್ಲಿ ನಿಯಮ ಬಾಹಿರ ಆದೇಶ ಹೆಚ್ಚಳ ಹಿನ್ನೆಲೆ ಹೀಗಾಗಿ ಎಸಿಗಳ ಸೊಕ್ಕು ಮುರಿಯೋದಕ್ಕೆ ಮುಂದಾದ ಸರ್ಕಾರ. ಎಸಿ ಕೋರ್ಟ್ ಕಲಾಪ ಇನ್ಮೇಲೆ ನೇರ ಪ್ರಸಾರ ಆಗಿರುತ್ತೆ, ಎಲ್ರಿಗೂ ಕೂಡ ವೀಕ್ಷಣೆ ಮಾಡಬಹುದು. ಭೂವ್ಯಾಜ್ಯ ಸಂಬಂಧ ಎಸಿ ಕೋರ್ಟ್ನಲ್ಲಿ ನಡೆಯುವಂಥ ಕಲಾಪ ಆನ್ಲೈನ್ನಲ್ಲಿ ಕಾಣಬಹುದಾಗಿದೆ. ಎಸಿ ಕೋರ್ಟ್ನಲ್ಲಿ ಅಧಿಕಾರ ಮೀರಿ ಆದೇಶ ಹೊರಡಿಸುತ್ತಿರುವಂತಹ ಕೆಲ ಕೇಸ್ಗಳು ಇನ್ನು ಎಸಿ ಕೋರ್ಟ್ ಜನಸ್ನೇಹಿಗೊಳಿಸುವುದಕ್ಕೆ ಇನ್ಮೇಲೆ ಲೈವ್ ಸ್ಟ್ರೀಮ್ ನಡೆಯುತ್ತೆ, ಅಂದರೆ ಲೈವ್ ಆಗಿ ನೀವು ನೋಡ್ಬೋದು. ಈ ಹಿಂದೆ ಬೆಂಗಳೂರು ಉತ್ತರ ದಕ್ಷಿಣ ಎಸಿಗಳಿಂದ ಕಾನೂನು ಬಾಹಿರ ಕೆಲಸ ಆಗ್ತಾ ಇತ್ತು. ಕೆಎಸ್ ಅಧಿಕಾರಿ ಶಿವಣ್ಣ, ಅಪೂರ್ವ ಬಿದಿರಿ, ರಜನಿಕಾಂತ್, ಪ್ರಮೋದ್ ಪಾಟೀಲ್ ಹೀಗೆ ಸಾಕಷ್ಟು ಜನರ ಮೇಲಿರ್ತಕ್ಕಂಥ ಆರೋಪಗಳನ್ನು ಕೂಡ ನಾವು ತೋರಿಸಿದ್ವಿ. ಪ್ರಮೋದ್ ಪಾಟೀಲ್, ಎಲ್ಸಿ ನಾಗರಾಜ್ ಸೇರಿ ಇನ್ನಿತರಿಂದ ಅಕ್ರಮ ಆದೇಶ. ಹೀಗಾಗಿ ಎಸಿ ಕೋರ್ಟ್ನಲ್ಲಿ ಅಕ್ರಮ ತಡೆಯೋದಕ್ಕೆ ಕಲಾಪ ಆನ್ಲೈನ್ಗೆ ತರಲಾಗಿದೆ. ಮೊದಲ ಹಂತದಲ್ಲಿ ಬೆಂಗಳೂರು ಎಸಿ ಕೋರ್ಟ್ನಲ್ಲಿ ಆನ್ಲೈನ್ ಶುರು, ಇನ್ನು ಅಕ್ರಮಿಗಳಿಗೆ ಢವಢವೂ ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.